ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಎಲ್ಲರೂ ಕೂಡ ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ದೀರಿ. ಈ ಬಹುಮುಖ್ಯವಾಗಿ 5 ಮತ್ತು 10 ಅಂಕದ ಪ್ರಶ್ನೆಗಳಿಗೆ ಉತ್ತರಗಳನ್ನ ನೀವು ನೋಡ್ಕೊಂಡಿರ್ತೀರಿ. 2 ಅಂಕನೂ ಕೂಡ ನೋಡ್ಕೊಂಡಿರ್ತೀರಿ. ಸೊ ಕೊನೆ ಮೂಮೆಂಟಲ್ಲಿ, ಲಾಸ್ಟ್ ಮೂಮೆಂಟಲ್ಲಿ ಫೈನಲ್ ಸ್ಟಡಿ ಅಂತ ಹೇಳ್ಕೊಂಡು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಗಳನ್ನ ನೀವು ನೋಡ್ಕೊಂಡೇ ಇರಬೇಕು. ಈ ವಿಡಿಯೋದಲ್ಲಿ ಕೊಡ್ತಾ ಇರುವಂಥ ಟಾಪಿಕ್ಗಳನ್ನ ನೀವು ಕವರ್ ಮಾಡಿಕೊಂಡ್ರೆ ಟೋಟಲ್ ಆಗಿ 12 ಅಂಕಗಳು ನಿಮಗೆ ಇಲ್ಲಿ ಕವರ್ ಆಗುತ್ತೆ, ಗ್ಯಾರಂಟಿ ಬರುತ್ತೆ. ಕಾರಣ ಕೆಲವೊಂದು ಪ್ರಶ್ನೆಗಳು 1 ಅಂಕದಲ್ಲಿ, ಕೆಲವೊಂದು ಪ್ರಶ್ನೆಗಳು 2 ಅಂಕದಲ್ಲಿ ಬರುತ್ತೆ. 1 ಅಂಕ ಅಂತ ಬಂದಾಗ ಬಹು ಆಯ್ಕೆ ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ, ಎಲ್ಲವೂ ಕೂಡ ಕವರ್ ಆಗುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿ ಏನು 1 ಅಂಕದ ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ, ಅದರಲ್ಲೂ ಕೂಡ ಈ ಪ್ರಶ್ನೆಗಳು ಸಾಕಷ್ಟು ಸಲ ರಿಪೀಟ್ ಆಗಿದೆ. ಫೈನಲ್ ಸ್ಟಡಿ, ಲಾಸ್ಟ್ ಮೂಮೆಂಟ್ ಸ್ಟಡಿ ಅಂತ ಹೇಳ್ಕೊಂಡು ಇದೊಂದು ವಿಡಿಯೋದಲ್ಲಿ ಬರುವಂಥ ಎಲ್ಲ ಟಾಪಿಕ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ. ಎಲ್ಲದಕ್ಕಿಂತ ಮುಖ್ಯವಾಗಿ 1 ಅಂಕದ ಪ್ರಶ್ನೆಯನ್ನು ಕೇಳುವಾಗ ಯಾವುದಾದ್ರೂ ಒಂದು ಪದವನ್ನು ಕೊಟ್ಟು ಇದರ ಮೂಲ ಪದ ಯಾವುದು ಅಂತ ಕೇಳ್ತಾರೆ, ಅಥವಾ ಯಾವ ಮೂಲ ಪದದಿಂದ ಬಂದಿದೆ ಅಂತ ಕೇಳ್ತಾರೆ. ಆ ಮೂಲ ಪದಕ್ಕೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ಗಳು ಇದಿಷ್ಟಿದೆ. ಚುನಾವಣೆ ಎಂಬುದು ಎಲಿಗೆರೆ ಎಂಬ ಮೂಲ ಪದದಿಂದ ಬಂದಿದೆ. ಆಡಳಿತ ಎಂಬುದು ಆಡ್ ಮತ್ತು ಮಿನಿಸ್ಟ್ರೇರ್ ಎಂಬ ಪದದಿಂದ ಬಂದಿದೆ. ಭ್ರಷ್ಟಾಚಾರ ರಂಪಿಯರ್ ಎಂಬ ಪದದಿಂದ ಬಂದಿದೆ. ಭಯೋತ್ಪಾದಕತೆ ಟೆರರೆ ಎಂಬ ಪದದಿಂದ ಬಂದಿದೆ. ಕೊಯಿಲಿಷಿಯೋ ಎಂಬ ಪದದಿಂದ ಬಂದಿದೆ. ಸೊ ಚುನಾವಣೆ, ಆಡಳಿತ, ಭ್ರಷ್ಟಾಚಾರ, ಭಯೋತ್ಪಾದಕತೆ, ಕೊಯಿಲಿಷನು, ಅದರೆಲ್ಲರ ಮೂಲ ಪದ ಇಲ್ಲಿದೆ ನೋಡಿ. ಇದಿಷ್ಟು ಇಂಪಾರ್ಟೆಂಟು, ಕರೆಕ್ಟಾಗಿ ನೋಡ್ಕೋಬೇಕು. ಚುನಾವಣೆ ಅನ್ನೋದು ಎಲಿಗೆರೆ, ಆಡ್ ಮತ್ತು ಮಿನಿಸ್ಟ್ರೇರ್, ರಂಪಿಯರ್, ಟೆರರೆ, ಕೊಯಿಲಿಷಿಯೋ. ಓಕೆನಾ? ನೆಕ್ಸ್ಟು ಒಪ್ಪಂದಗಳು. ಮೇಯ್ನ್ ಆಗಿ ಒಪ್ಪಂದಗಳನ್ನ ಎಷ್ಟು ಅಂಕಕ್ಕೆ ಕೇಳ್ತಾರೆ? 2 ಅಂಕಕ್ಕೆ ಕೇಳ್ತಾರೆ. ಯಾವ್ಯಾವ ಒಪ್ಪಂದಗಳನ್ನ ನೀವು ನೋಡ್ಕೊಂಡಿರ್ಬೇಕಂದ್ರೆ ಟೋಟಲ್ ಆಗಿ 5 ಒಪ್ಪಂದಗಳನ್ನ ನೋಡ್ಕೊಂಡಿರ್ಬೇಕಾಗತ್ತೆ. ಕರೆಕ್ಟಾಗಿ ಅದರ ಇಸ್ವಿ ಅಥವಾ ಯಾವ ನಡುವೆ ಆ ಒಪ್ಪಂದ ನಡೀತು ಅನ್ನೋದು ಬಹುಮುಖ್ಯವಾಗಿರುತ್ತೆ. ಕರೆಕ್ಟಾಗಿ ನೋಡ್ಕೊಳ್ಳಿ. ಇದಿಷ್ಟು ಒಪ್ಪಂದ ನೀವು ನೋಡಿಕೊಂಡ್ರೆ ಸಾಕು. ವೆಸ್ಟ್ಫಾಲಿಯಾ ಒಪ್ಪಂದ 1648, ಪೂನಾ ಒಪ್ಪಂದ 1932, ಪಂಚಶೀಲ ತತ್ವಗಳ ಒಪ್ಪಂದ 1954, ತಾಷ್ಕೆಂಟ್ ಒಪ್ಪಂದ 1966, ಸಿಮ್ಲಾ ಒಪ್ಪಂದ 1972. ನೋಡಿ, ಪೂನಾ ಒಪ್ಪಂದ ಯಾರ್ಯಾರ ನಡುವೆ ನಡೆಯಿತು? ಮಹಾತ್ಮ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ನಡುವೆ. ಪಂಚಶೀಲ ತತ್ವ ಒಪ್ಪಂದ ಯಾರ ನಡುವೆ ನಡೆಯಿತು? ಜವಾಹರಲಾಲ್ ನೆಹರು ಮತ್ತು ಚೌ ಎನ್ ಲಾಯ್ ನಡುವೆ. ತಾಷ್ಕೆಂಟ್ ಒಪ್ಪಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್ ನಡುವೆ. ಸಿಮ್ಲಾ ಒಪ್ಪಂದ ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ZA ಭುಟ್ಟೋ ನಡುವೆ. ನೆಕ್ಸ್ಟು ಮೇನ್ ಆಗಿ ಸ್ಥಳಗಳು, ಇದ್ರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ನಿಮಗೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿಯಲ್ಲಿದೆ ಮಸ್ಸೂರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅಕಾಡೆಮಿಯಲ್ಲಿದೆ ಹೈದರಾಬಾದ್. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ದಿ ಹೇಗ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿದೆ ನ್ಯೂಯಾರ್ಕ್. ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಯವರು? ರಾಮನಗರ ಜಿಲ್ಲೆ. ಕರೆಕ್ಟಾಗಿ ನೋಡ್ಕೊಳ್ಳಿ ಮಕ್ಕಳೇ, ಇದಿಷ್ಟರಲ್ಲಿ ಒಂದು ಗ್ಯಾರಂಟಿ. ನೆಕ್ಸ್ಟು ಬಹುಮುಖ್ಯವಾಗಿ ಕೆಲವೊಂದು ಪ್ರಮುಖ ದಿನಾಚರಣೆಗಳು. ಮತದಾರರ ದಿನಾಚರಣೆಯನ್ನು ನಾವು ಯಾವಾಗ ಆಚರಣೆ ಮಾಡ್ತೀವಿ? ಜನವರಿ 25. ಕಾರ್ಮಿಕರ ದಿನಾಚರಣೆ ಮೇ 1. ಪರಿಸರ ದಿನಾಚರಣೆ ಜೂನ್ 5. ಮಹಿಳಾ ದಿನಾಚರಣೆ ಮಾರ್ಚ್ 8. ಮಾನವ ಹಕ್ಕುಗಳ ದಿನಾಚರಣೆ ಡಿಸೆಂಬರ್ 10. ನೆಕ್ಸ್ಟು ಪ್ರಥಮ ವ್ಯಕ್ತಿಗಳ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ನೀವು ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಇದರಲ್ಲಿ ನೋಡಿರ್ತೀರಿ, ರಿಪೀಟ್ ಆಗಿದ್ದು. ಭಾರತದ ಚುನಾವಣಾ ಆಯೋಗದ ಪ್ರಥಮ ಮುಖ್ಯ ಆಯುಕ್ತರು ಯಾರು? ಸುಕುಮಾರ್ ಸೇನ್. ಪ್ರಥಮ ಲೋಕಸಭಾ ಸ್ಪೀಕರ್ ಯಾರು? JV ಮಾವಳಂಕರ್. ಭಾರತದ ಪ್ರಪ್ರಥಮ ಮಹಿಳಾ ಶಿಕ್ಷಕಿ ಯಾರು? ಸಾವಿತ್ರಿ ಬಾಪುಲೆ. ನಾಸಿಕ್ ಕಲಾರಾಮ ದೇವಸ್ಥಾನವನ್ನು ಮೊದಲು ಪ್ರವೇಶಿಸಿದ ದಲಿತ ನಾಯಕ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಭಾರತದ ಪ್ರಪ್ರಥಮ ಕಾನೂನು ಸಚಿವ ಯಾರು? ಡಾಕ್ಟರ್ BR ಅಂಬೇಡ್ಕರ್. ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿ ಯಾರು? ಮೊರಾರ್ಜಿ ದೇಸಾಯಿ. ಅಸ್ಮಿತೆ ರಾಜಕಾರಣವನ್ನು ಮೊದಲು ಗುರುತಿಸಿದವರು ಯಾರು? LA ಕಾಫ್ಮನ್. ಓಕೆ. ನೆಕ್ಸ್ಟು ಬಿರುದುಗಳು ಯಾರಿಗೆ ಏನೇನು ಬಿರುದು ಇದೆ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಬಿರುದು ಗ್ಯಾರಂಟಿ ಎಕ್ಸಾಮಿಗೆ ಕೇಳ್ತಾರೆ. ಉಕ್ಕಿನ ಮನುಷ್ಯ ಅನ್ನುವಂಥ ಬಿರುದು ಇರೋದು ಯಾರಿಗೆ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ರಾಜ್ಯಗಳ ಏಕೀಕರಣ ರೂವಾರಿ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಅಲಿಪ್ತ ನೀತಿಯ ತತ್ವದ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ಬಂಗಬಂಧು ಅಂತ ನಾವು ಯಾರನ್ನ ಕರಿತೀವಿ? ಶೇಖ್ ಮುಜಿಬುರ್ ರೆಹಮಾನ್. ಮೋಸ್ಟ್ ರಿಪೀಟೆಡ್ ಕ್ವಶನ್ಸು. ಈ 3 ಜನ 5 ವಿಚಾರದಲ್ಲಿ ಬಿರುದುಗಳನ್ನ ಪಡ್ಕೊಂಡಿದ್ದಾರೆ. ಯಾವುದು ಅನ್ನೋದನ್ನ ಕರೆಕ್ಟಾಗಿ ನೋಡಿಕೊಂಡು ಆನ್ಸರ್ನ ಬರಿಬೇಕು. ಇಲ್ಲಿ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ನೆನಪಿರಲಿ. ಉಕ್ಕಿನ ಮನುಷ್ಯ, ರಾಜ್ಯಗಳ ಏಕೀಕರಣ ರೂವಾರಿ ಇಬ್ರು ಒಂದೇ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ವಿದೇಶಾಂಗ ನೀತಿಯ ಶಿಲ್ಪಿ, ಅಲಿಪ್ತ ನೀತಿಯ ತತ್ವದ ಶಿಲ್ಪಿ ಯಾರು? ಪಂಡಿತ್ ಜವಾಹರಲಾಲ್ ನೆಹರು. ನೆಕ್ಸ್ಟು ರಾಜ್ಯಗಳ ವಿಭಜನೆ. ಇದು ತುಂಬಾ ಇಂಪಾರ್ಟೆಂಟು, 2 ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಹೌದಾ? ಬಾಂಬೆಯನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಭಜನೆ ಮಾಡಲಾಯಿತು? ಯಾವಾಗ ವಿಭಜನೆ ಮಾಡಲಾಯಿತು ಅಂತ ಪ್ರಶ್ನೆ ಕೇಳ್ತಾರೆ. ಹೌದಾ ಅಲ್ಲ? 2 ಅಂಕ. ಸೊ ಈ 4 ಟಾಪಿಕ್ನ ನೋಡಿಕೊಂಡ್ರೆ ನಿಮಗೆ 2 ಅಂಕಗಳು ಕವರ್ ಆಗುತ್ತೆ. ಹಾಗಾಗಿ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಬಾಂಬೆ ಮಹಾರಾಷ್ಟ್ರ ಮತ್ತು ಗುಜರಾತ್ ರಾಜ್ಯಗಳಾಗಿ ವಿಭಜನೆ ಆಯಿತು 1960ರಲ್ಲಿ. ಪಂಜಾಬನ್ನು ಪಂಜಾಬ್ ಮತ್ತು ಹರಿಯಾಣ ಎಂದು ವಿಭಜನೆ ಮಾಡಲಾಯಿತು 1966ರಲ್ಲಿ. ಆಂಧ್ರಪ್ರದೇಶವನ್ನು ಆಂಧ್ರಪ್ರದೇಶ ಮತ್ತು ತೆಲಂಗಾಣ ಅಂತ ವಿಭಜನೆ ಮಾಡಲಾಯಿತು 2014ರಲ್ಲಿ. ಜಮ್ಮು ಮತ್ತು ಕಾಶ್ಮೀರವನ್ನು ಕಾಶ್ಮೀರ ಮತ್ತು ಲಡಾಖ್ ಅಂತ ಹೇಳಿ ವಿಭಜನೆ ಮಾಡಲಾಯಿತು 2019ರಲ್ಲಿ. ವೆರಿ 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 ಇಂಪಾರ್ಟೆಂಟ್ ಟಾಪಿಕ್ಕು. ಹೈಯೆಸ್ಟ್ ರಿಪೀಟ್ ಆಗಿರೋದು ಬಾಂಬೆ ಮತ್ತು ಪಂಜಾಬ್. ಹಾಗಂತ ಇದೆರಡು ನೆಗ್ಲೆಕ್ಟ್ ಮಾಡಬೇಡಿ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು 4ರಲ್ಲಿ 1 ಗ್ಯಾರಂಟಿ, 2 ಅಂಕ ಗ್ಯಾರಂಟಿ.
ಸೊ ಎಕ್ಸ್ಪ್ಯಾಂಡು ವಿಸ್ತಾರ ರೂಪ ಕೇಳ್ತಾರೆ, ಕರೆಕ್ಟಾಗಿ ನೋಡ್ಕೊಳ್ಳಿ. EPIC ಅಂತ ಹೇಳಿದ್ರೆ ಮತದಾರರ ಗುರುತಿನ ಚೀಟಿ, EVM ಅಂತ ಹೇಳಿದ್ರೆ ವಿದ್ಯುನ್ಮಾನ ಮತಯಂತ್ರ, ನೋಟಾ ಅಂತ ಹೇಳಿದ್ರೆ ಮೇಲಿನ ಯಾರು ನನ್ನ ಆಯ್ಕೆ ಅಲ್ಲ. ನೋಡಿ, ಇದು ಕೇಳಬಹುದು ಅನ್ನುವಂಥ ಚಾನ್ಸಸ್ ತುಂಬ ಇದೆ. UPA ಸಂಯುಕ್ತ ಪ್ರಗತಿಪರ ಒಕ್ಕೂಟ, NDA ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, ನೆಕ್ಸ್ಟ್ NAM ಅಲಿಪ್ತ ನೀತಿ, WTO ಅಂತಾರಾಷ್ಟ್ರೀಯ ವ್ಯಾಪಾರ ಸಂಘ, ಸಾರ್ಕ್ SAARC ಸಾರ್ಕ್ ದಕ್ಷಿಣ ಏಷ್ಯಾ ಪ್ರಾದೇಶಿಕ ಸಹಕಾರ ಸಂಘಟನೆ, UPSC ವೆರಿ ಇಂಪಾರ್ಟೆಂಟ್ ಕೇಂದ್ರ ಲೋಕಸೇವಾ ಆಯೋಗ, KPSC ಕರ್ನಾಟಕ ಲೋಕಸೇವಾ ಆಯೋಗ, UDHR ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ, CMP ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮ, LPG ಉದಾರೀಕರಣ ಖಾಸಗೀಕರಣ ಮತ್ತು ಜಾಗತೀಕರಣ, LPG ಉದಾರೀಕರಣ ಖಾಸಗೀಕರಣ ಜಾಗತೀಕರಣ, ಏಷಿಯನ್ ASEAN ಏಷಿಯನ್ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ, ನೆಕ್ಸ್ಟು ನ್ಯಾಟೋ ಇಂಪಾರ್ಟೆಂಟು, ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನು ಉತ್ತರ ಅಟ್ಲಾಂಟಿಕ್ ಒಪ್ಪಂದ ಸಂಸ್ಥೆ ಅಂತ ಕರಿತೀವಿ. ನೆಕ್ಸ್ಟು ಪ್ರಮುಖ ಕಾಯ್ದೆಗಳು ವೆರಿ ಇಂಪಾರ್ಟೆಂಟು. ನೋಡಿ, ಈ ಕ್ವಶನ್ನು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ, ತುಂಬ ಕಡೆ ಕೇಳಿದ್ದಾರೆ. ಹಾಗಾಗಿ ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿದ ಕಾಯ್ದೆ 1858, ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವನ್ನು ನೀಡಿದ ಕಾಯ್ದೆ 1909, ಸಂಯುಕ್ತ ಸರ್ಕಾರದ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ 1935, ಕೌಟುಂಬಿಕ ದೌರ್ಜನ್ಯ ಕಾಯ್ದೆ 2005, ಪಕ್ಷಾಂತರ ನಿಷೇಧ ಕಾಯ್ದೆ 1985, ರಾಜ್ಯ ಪುನರ್ರಚನಾ ಕಾಯ್ದೆ 1956, ವರದಕ್ಷಿಣೆ ನಿಷೇಧ ಕಾಯ್ದೆ 1961, ಹಿಂದೂ ಪುನರ್ವಿವಾಹ ಕಾಯ್ದೆ 1856. ನೆಕ್ಸ್ಟು 2 ಅಂಕಕ್ಕೆ ಸದಸ್ಯ ರಾಷ್ಟ್ರಗಳು ವೆರಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಬ್ರಿಕ್ಸು ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ, ಗೊತ್ತಿದೆ ನಿಮಗೆ. ಸಾರ್ಕ್ ಯಾವುದಾದ್ರೂ ಬರಿಬೋದು, ನೋಡ್ಕೊಳ್ಳಿ. ಭಾರತ, ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸು. ಭಾರತ ಅಂತ ಎಲ್ಲಿ ರಿಪೀಟ್ ಆಗಿದೆ ಅದನ್ನು ನೋಡ್ಕೊಳ್ಳಿ, ನಿಮಗೆ ಈಸಿ ಆಗುತ್ತೆ. ಸಾರ್ಕಿನ ಸದಸ್ಯ ರಾಷ್ಟ್ರನೂ ಹೌದು ಭಾರತ, ಬ್ರಿಕ್ಸ್ನ ಸದಸ್ಯ ರಾಷ್ಟ್ರನೂ ಭಾರತ ಇದೆ. ಹಾಗಾಗಿ ಭಾರತ, ಸಾರ್ಕ್ ಮತ್ತು ಬ್ರಿಕ್ಸ್ ಕೊಟ್ಟರೆ ಭಾರತ ಬರ್ಕೊಬಿಡಿ. ನೆಕ್ಸ್ಟು ಇಲ್ಲಿ ಯಾವುದಿದೆ ಅನ್ನೋದನ್ನು ನೋಡ್ಕೊಳ್ಳಿ, ಒಂದೇ ರೀತಿ ನೋಡಿಕೊಂಡು ನಿಮಗೆ ಈಸಿ ಆಗುತ್ತೆ. ಸಾರ್ಕ್ ಭಾರತ ಇದೆ, ನೆಕ್ಸ್ಟ್ ಬಾಂಗ್ಲಾದೇಶ, ಭೂತಾನ್, ಮಾಲ್ಡೀವ್ಸ್, ನೇಪಾಳ, ಪಾಕಿಸ್ತಾನ ಯಾವುದಾದ್ರು ಬರೀರಿ. ಬ್ರಿಕ್ಸಿಗೆ ಭಾರತ ಒಂದಿದೆ, ಅದ್ರ ಜೊತೆಗೆ ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ ಯಾವುದಾದ್ರೂ ಬರೀರಿ. ನೆಕ್ಸ್ಟು ASEANಗೆ ಇಂಡೋನೇಷಿಯಾ, ಮಲೇಷಿಯಾ ಯಾವುದಾದ್ರೂ ಬರಿಬೋದು, ಅಥವಾ ಇಲ್ಲಿ ಕಾಣಿಸ್ತಿದ್ದಿಲ್ಲ ಯಾವುದಾದ್ರೂ ಬರೀರಿ 2. ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಎಷ್ಟು ಅಂತ ಕೇಳಬಹುದು. 193 ಸದಸ್ಯ ರಾಷ್ಟ್ರಗಳು ಇದೆ, ಅದರಲ್ಲಿ 51 ಮೂಲ ಸದಸ್ಯ ರಾಷ್ಟ್ರಗಳು. ಈಸಿಯಾಗಿ ಕೇಳುವಂಥದ್ದೇ ಸಾರ್ಕ್ ಮತ್ತು ಬ್ರಿಕ್ಸಿಂದೇ ಕೇಳ್ತಾರೆ ನಿಮಗೆ. ASEAN ಕೂಡ ಕೇಳ್ಬೋದು. ಇದು 3ರಲ್ಲಿ 3 ಸದಸ್ಯ ರಾಷ್ಟ್ರಗಳು 2 ಯಾವುದು ಅಂತ ನೋಡ್ಕೋಬೇಡಿ. ಇದಿಷ್ಟು ಜೊತೆಗೆ ನಿಮ್ಮ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ 1 ಅಂಕದ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟು. ನೀವು ಒಂದ್ಸಲ ನೋಡಿದ್ರೂ ಗೊತ್ತಾಗುತ್ತೆ. ನಾನಿವಾಗ ಕೊಟ್ಟಿರೋ ಪ್ರಶ್ನೆಗಳೇ ಅಲ್ಲಿ ಸಾಕಷ್ಟು ರಿಪೀಟ್ ಆಗಿದೆ. ಹಾಗಾಗಿ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಂಡು ಹೋಗಿ 1 ಅಂಕದಲ್ಲಿ ಈಸಿಯಾಗಿ 20 ಅಂಕಗಳನ್ನ ನೀವು ಪಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ನಾಳೆ ಎಕ್ಸಾಮಿಗೆ ಆಲ್ ದ ಬೆಸ್ಟ್.